ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಸೋದರತ್ತೆ ಮಗ ಅವರ ಮನೆಯ ಗೃಹ ಪ್ರವೇಶ ಇದೆ. ಸೊ ಹೊರಟಿದ್ವಿ. ಸಿಂಪಲಾಗಿ ಒಂದು ಸ್ವೀಟ್ ಆ್ಯಂಡ್ ರೆಡ್ ಕಲರ್ ಇದು ಕಾಂಬಿನೇಷನ್. ನನ್ನ ಹತ್ರ ಈ ಸೀರೆ ಇದೆ ಅಂತಲೇ ಗೊತ್ತಿರಲಿಲ್ಲ. ಇವಾಗ ಸಿಕ್ಕಾಬಿಟ್ಟೆ ರೆಡ್ ಕಲರ್ ತುಂಬ ಇಷ್ಟ ಆಗ್ತಾಯಿದೆ. ರೆಡ್ ಕಲರ್ ಸ್ಯಾರಿ ನಾನು ಸ್ಟಿಚ್ ಮಾಡಿಸ್ಬೇಕು ಅಂತ ಇದ್ದೆ. ಮೊನ್ನೆ ಯಾವ ಸೀರೆ ಉಟ್ಕೊಳ್ಳಿ ಅಂತ ಹುಡುಕ್ಬೇಕಾರೆ ಈ ಸೀರೆ ಸಿಕ್ತು. ತುಂಬ ಇಷ್ಟ ಆಯಿತು. ಸಕ್ಕತ್ತಾಗಿ ಕಾಣಿಸ್ತಿದೆ. ಫುಲ್ಲು ಕಲರ್ಫುಲ್ಲಾಗಿ ರೆಡ್ ಸಕ್ಕತ್ತಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗನ್ನಿಸ್ತಿದೆ. ನೀವು ವೀಡಿಯೋದಲ್ಲಿ ನೋಡೋರು ಹೇಳ್ಬೇಕು ಹೆಂಗೆ ಕಾಣಿಸ್ತಿದೆ ಅಂತ. ಸಿಂಪಲಾಗಿ ನಾನು ರೆಡಿಯಾಗಿದ್ದೀನಿ. ಒಂದು ಸಿಂಪಲಾಗಿ ಜ್ಯುವೆಲರಿ, ಒಂದು ನೆಕ್ಲೆಸ್, ಸಿಂಪಲಾಗಿ ಏನು ಮಂಗಲ ಚೈನು, ಒಂದು ಗೋಲ್ಡ್ ಕಡ, ಲಕ್ಷ್ಮೀದು ಕಾಸಿಂದಿದು ಒಂದು ಕಡ ಹಾಕ್ಕೊಡ್ತೀವಿ ಅಷ್ಟೇ. ಸೊ ರೆಡಿ ಇದ್ದೀನಿ. ಇವಾಗ ಖುಷಿ ಅಮ್ಮ ಒಂದು ಸ್ವಲ್ಪ ಫೋಟೋ ತೆಗೆಸ್ಕೊಳ್ಳೋಣ ಅಂತಂದರೆ ಸರ್ಕಸ್ ಮಾಡ್ತಾವಳೆ. ಏನು ಸರ್ಕಸ್ ಅಂತಂದರೆ ಅಲ್ಲಿ ಈ ಅಡಿಕೆ ಗಿಡ ಥರ ಇಲ್ಲೊಂದು ಮರ ಇದೆ, ಅದರಲ್ಲಿ ಕಾಯಿ ಅಡಿಕೆ ಕಾಯಿ ಥರನೇ ಗೊಂಚು ಬಿಟ್ಟಿದೆ. ಅದನ್ನು ಕಿತ್ಕೊಡು ಅಂತ ಹಠ ಅವಳದು. ಅಲ್ಲಿ ನೋಡಿ, ಅದು ಕೀಳೋಕ್ಕಾಗಲ್ಲ, ಹೈಟಲ್ಲಿ ಐತೆ. ಅವ್ರ ಅಪ್ಪನ ಸರ್ಕಸ್ ಮಾಡಿಸ್ತವಳೆ. ನಾನು ಒಂದಷ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂದರೆ ಬಿಡ್ತಾಯಿಲ್ಲ. ಸೊ ಹೀಗೆ. ಸೊ ಬನ್ನಿ ಹೊರಡೋಣ. ಹೇಗಿದೆ ಮನೆ ಚಿಕ್ಕದಾಗಿ ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ, ನೋಡೋಣ. ನಾನು ಹಿಂಗೆ ನನ್ನ ಔಟ್ಫಿಟ್ ಹೇಗಿದೆ ಅಂದ್ಬಿಟ್ಟು ತೋರಿಸ್ಬೇಕಾಯ್ತು, ಅದರಿಂದ ಒಂದು ಚಿಕ್ಕ ವೀಡಿಯೋ ಮಾಡಿದೆ. ಸೊ ಬನ್ನಿ ಬ್ಲಾಗ್ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಕಾರೊಳಗಡೆ ಕೂರಿಸ್ಕೊಂಡು ಆಮೇಲೆ ಫೋಟೋ ತೆಗೆಸ್ಕೊತೀನಿ. ಪಾಪ ಸೋಮ್ ಆಲೆ ಕಾರ್ನಲ್ಲಿ ಹತ್ತು ಕೂತ್ಕೊಬಿಟ್ಟಿದ್ರು, ಮಗಳನ್ನ ಕೂರಿಸ್ಕೊಂಡು. ಆಮೇಲೆ ಕೇಳ್ತಿದ್ರು, ನಿಖಿತ ಏನಾದ್ರು ಫೋಟೋ ವೀಡಿಯೋ ಬೇಕಾ ಅಂತ. ಏನು ಬೇಡ ರೀ, ಆರಾಮಾಗಿ ನೀವು ಕೂತ್ಕೊಳ್ಳಿ, ನಾನು ಕೂತ್ಕೊತೀನಿ, ಹೋಗಿ ಫಂಕ್ಷನ್ ಮುಗಿಸ್ಕೊ ಬರೋಣ ಅಂತ ಹೇಳ್ತಿದ್ದೆ. ಆಮೇಲೆ ಟಕ್ಕಂತ ಕಾರ್ ಇಳ್ಬಿಟ್ಟು ಬಂದರು. ಸೊ ಅಪರೂಪಕ್ಕೆ ಸೀರೆ ಉಡೋದು, ಅಪರೂಪಕ್ಕೆ ಫೋಟೋಸ್ ಕೇಳ್ತೀನಿ. ಒಂದೆರಡು ಫೋಟೋಸ್ ತಕ್ಕೊಡಿ ಸಾಕು, ನನಗೆ ಜಾಸ್ತಿ ಎಲ್ಲ ಬೇಡ. ನಾನು ಒಂದೆರಡು ಫೋಟೋ ತೆಗಿತೀನಿ. ನಿಮ್ಮ ಅಪ್ಪ ಮಗಳದು ಸಿಗೋದೇ ಕಷ್ಟ. ನನ್ನ ಮಗಳು ಬೇರೆ ಒಂದು ಸ್ವಲ್ಪ ಜೋಶಲ್ಲಿ ಅವಳು ಇಷ್ಟವಾಗಿರೋ ಡ್ರೆಸ್ಗಳು ಹಾಕ್ಕೊಂಡ್ಬಿಟ್ರೆ ಅವಳು ತುಂಬ ಖುಷಿಯಾಗಿ ಇರ್ತಾಳೆ. ಸೊ ಆದ್ದರಿಂದ ಒಂದಷ್ಟು ಡ್ಯಾನ್ಸ್ ಅದು ಇದು ಅಂತೆಲ್ಲ ಮಾಡ್ತಾಯಿದ್ಲು. ಖುಷಿ ಅಂತ ಅನ್ನಿಸ್ತೈತೆ ಅವಳಿಗೂ ಅಲ್ಲ. ನಾವು ಅದೇ ಜೋಶಲ್ಲಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಸೊ ಗ್ರೀನ್ರಿ ನಮ್ಮ ಮನೆ ಹತ್ರ ಎಲ್ಲ ಚೆನ್ನಾಗಿ ಬರುತ್ತೆ ಇಲ್ಲೆಲ್ಲ. ಸೊ ಆದ್ದರಿಂದ ಇನ್ನು ಹೊರಟ್ವಿ. ಟೈಮ್ ಆಗಿತ್ತು ಆಗಲೇ. ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದ್ದಿದ್ದು ಎಷ್ಟು ಬೇಗನೆ ಶುರು ಆಗುತ್ತೆ ಅಂತ ಹೇಳಿದರು. ಸೊ ಸಂಡೇ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಇನ್ನು ಬೇಗನೂ ಕೂಡ ನಾವು ಹೋಗಿ ಬರಬೇಕಾಗಿತ್ತು. ಯಾಕಂದರೆ 2 days ಆಗಿತ್ತು ಹೊಸ ಮನೆ ಹತ್ರ, ನಮ್ಮ ಮನೆ ಹತ್ರ ಹೋಗಿ. ಟೂರ್ನಮೆಂಟ್ ಇತ್ತು ಅಂತ ಅದು ಹೊಸ್ಲು ಪೂಜೆ ಆದಮೇಲೆ ಫ್ರೇಮ್ ಇಟ್ಮೇಲೆ ನಮ್ಮ ಮೇಯ್ನ್ ಡೋರ್ಗೆ ಸೋಮು ಹೋಗೇ ಇರಲಿಲ್ಲ. ಟೂರ್ನಮೆಂಟ್ ಅವ್ರು ಕ್ರಿಕೆಟ್ ಹೋಗಿ ಬರೋದೇ ಲೇಟಾಗಿತ್ತು. ಶುಕ್ರವಾರ ಮತ್ತು ಶನಿವಾರ ಫುಲ್ ಬ್ಯುಸಿ ಆಗಿದ್ರು. ಸೊ ಆದ್ದರಿಂದ ನಿಖಿತ ನಾನು ಸ್ವಲ್ಪ ಮನೆ ಹತ್ರ ಹೋಗಬೇಕು, ಇಲ್ಲ ಹೋಗಿ ಫಂಕ್ಷನ್ ಗೃಹ ಪ್ರವೇಶ ಹೋಗಿ ಮುಗಿಸ್ಕೊಬಂದ್ಮೇಲೆ ಬೇಗ ಹೋಗಿ ಬೇಗ ಬಂದ್ಬಿಡೋಣ ಅಂತ ಹೇಳ್ತಾನೆ ಇದ್ರು. ಸೈಲೆಂಟ್ ಆಗಿರು. ಬೆಂಗಳೂರು ಇದ್ಯಾ 3rd ಫ್ಲೋರಲ್ಲಿ ಇದ್ದೀವಿ ನಾವು. 2nd 3rd. ಇಲ್ಲಿ ಇದೆಲ್ಲ ರೆಂಟ್ ಹೌಸಸ್ಸು. ಅದೇ ನೋಡೋ ಹಿಂಗಿದ್ದೀವಿ. 15 ದಿನದಲ್ಲಿ ಏನೋ ಚೇಂಜ್ ಕಾಣಿಸ್ತಾ ಇದ್ದೀನಾ? ಚೆನ್ನಾಗಿ ಕಾಣ್ತಾ ಇದ್ದೀರಾ. ವರುಣ್ ನಮ್ಮ ಸೋದರ ಅತ್ತೆಯ ಮಗನ ಮಗ. ನಮ್ಮ ಲಂಬು ಫ್ಯಾಮಿಲಿ. ಇನ್ನು ನೀವೊಬ್ಬನದೇ ಫ್ರೆಂಡ್ಸ್ ಮದುವೆ ಬಾಕಿ ಇರೋದು. ಇವಾಗ ಮನೇಲಿ ಅದೇ ಮಾತಾಡ್ಕೊಂಡೆ. ಇನ್ನೊಬ್ಬನದು ಮದುವೆ ಎಷ್ಟು ವರ್ಷ ನಿಮ್ಗೆ? 24-25 ಆಗುತ್ತಾ? ಹಂಗಾರ ಇಲ್ಲ, ಹೆಂಗಂದರೆ ಎಲ್ಲರೂ ಇರ್ತಾರೆ, ಸಂಬಂಧಿಕರು. ಇವಾಗ ನಮ್ಮ ಸಂಬಂಧಿಕರ ಆದಮೇಲೆ ಎಲ್ಲರೂ ಮಾತಾಡಿಸ್ಬೇಕಾಗತ್ತೆ. ಸೊ ಏನಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಮತ್ತು ಇನ್ನೂ ಪೂಜೆ ನಡೀತಾ ಇದ್ರಿಂದ ನಾವು ಒಳಗಡೆ ಹೋಗೋಕ್ಕೂ ಕೂಡ ನಮಗೆ ಆಗಲೇ ಇಲ್ಲ. ನಾವು ಅದಕ್ಕೆ ಅಷ್ಟರಲ್ಲಿ ಒಂದು ಸರಿ ಹೋಗಿ ಮೇಲ್ಗಡೆ ಎಲ್ಲ ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿ ನೋಡ್ಕೊಂಡು ಬಂದ್ವಿ. ಆದರೂ ನನಗೆ 4th ಫ್ಲೋರ್ 3rd ಫ್ಲೋರ್ ಇನ್ನೂ ಹತ್ತೋದಕ್ಕೆಲ್ಲ ಆಗಲಿಲ್ಲ. ನನಗೆ ಕಾಲೆಲ್ಲ ನೋವು ಬಂದಂಗಾಯಿತು. ಸಾಕು ಬಿಡು, ಇನ್ನು ಫಸ್ಟ್ ನಾನು ಆಗಲೇ ಒಂದು ಸರಿ ನೋಡಿದ್ದೆ. ಇನ್ನು ಮನೆಯೊಳಗಡೆ ಆದರೂ ಹಿಂಗೂ ಒಂದು ಸ್ವಲ್ಪ ನುಸ್ಕೊಂಡು ಬಂದ್ವಿ. ಪೂಜೆ ನಡೀತಾಯಿತ್ತು, ಸತ್ಯನಾರಾಯಣ ಸ್ವಾಮಿ ಪೂಜೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನನಗಂತೂ ದೇವ್ರನ್ನ ಕಣ್ಣು ತುಂಬಿಸ್ಕೊಂಡು ಇರೋ ಥರ ಅನ್ನಿಸ್ತು. ತುಂಬ ಖುಷಿ ಆಯಿತು. ಹಾಗೆ ನಮ್ಮ
ಮಾಮ ಮತ್ತು ನಮ್ಮ ಗೀತಾ ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು, ಚೆಂದ ಕಾಣಿಸ್ತಾಯಿದ್ರು. ಮತ್ತು ಮನೆ ಅಂತೂ ಇನ್ನೂ ಸೂಪರ್ ಬ್ಯೂಟಿಫುಲ್ಲಾಗಿ ಬಂದಿತ್ತು. ನಾನೆಲ್ಲ ಕಂಪ್ಲೀಟಾಗಿ ಮನೆ ನೋಡೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲ ಅಲ್ಲಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು. ಸರಿ ಇನ್ನೇನು ಅಂತ ಅಂದ್ಕೊಂಡು ನಮಸ್ಕಾರ ಮಾಡ್ಕೊಂಡು ನಾನು ಆದರೂ ಒಂದು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡಿದ್ವಿ ಅಲ್ಲೆಲ್ಲ ರೂಮಲ್ಲಿ ಮಾತಾಡಿಕೊಂಡು. ಅದಾದಮೇಲೆ ಪೂಜೆ ಎಲ್ಲ ಮಹಾಮಂಗಳಾರತಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಅದೆಲ್ಲ ತೊಗೊಂಡು ವಿಶ್ ಮಾಡಿಬಿಟ್ಟು ಸೊ ಎಲ್ರಿಗೂ ನಾವು ಕೂಡ ಹೊರಗಡೆ ಬಂದು ಇದು ಮಾಡ್ತಾಯಿದ್ವಿ. ಇವತ್ತೇನೋ ರಕ್ಷಿತ್ ಬಂದಿರಲಿಲ್ಲ. ಸುಮಾರು ಜನ ಕೇಳ್ತಾರೆ ರಕ್ಷಿತ್ ಬಂದಿಲ್ವಾ ನಿಖಿತಾ ಅಂತ ಕೇಳ್ತಾರೆ. ರಕ್ಷಿತ್ ಇನ್ನೊಂದು ಫಂಕ್ಷನ್ಗೆ ಹೋಗಿದ್ದ ಅವನು, ಸೊ ಆದ್ದರಿಂದ ಬರಲಿಲ್ಲ. ಸರಿ ನಾವೇ ಹೋಗ್ಬಿಟ್ಟು ಬರೋಣ ಬಿಡು ಅಂತ ಅಂದ್ಕೊಂಡು ಬಂದ್ವಿ. ಮತ್ತು ರಕ್ಷಿತ್ ಇಲ್ಲ ಅಂತಂದರೆ ನನಗೆ ವೀಡಿಯೋ ಮಾಡೋದಕ್ಕೆ ಯಾರೂ ಇರೋದೇ ಇಲ್ಲ. ಸೋಮಂತೂ ಮಗಳು ನೋಡ್ಕೊಳ್ಳೋದ್ರಲ್ಲೇ ಆಗ್ಬಿಡುತ್ತೆ, ಇನ್ನೆಲ್ಲಿ ವೀಡಿಯೋ ನೋಡೋದು. ಸರಿ ಅಂದ್ಬಿಟ್ಟು ನನ್ನ ಕಸಿನ್ಗೆ ಇನ್ನೊಬ್ಬರಿಗೆ ಕೊಟ್ಟೆ ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು. ಸೊ ಅದೇನಾಗ್ಬಿಟ್ಟಿದೆ, ಫೋಟೋ ಕ್ಲಿಕ್ ಆಗಿಬಿಟ್ಟಿದೆ, ವೀಡಿಯೋ ಮಾಡಿಲ್ಲ. ಅಯ್ಯೋ ಬೇಜಾರಾಯಿತು. ಆದರೂ ಸರಿ ಬಿಡುಬಿಟ್ಟು ಅದೇ ಫೋಟೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮನೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಸೊ 4th ಫ್ಲೋರ್ವರೆಗೂ ಒಂದು ಡ್ಯೂಪ್ಲೆಕ್ಸ್ ಹೌಸು ಅವ್ರು ಇರೋದಕ್ಕೆ, ಹಾಗೆ ಒಂದು 4 ಮನೆನ 5 ಮನೆನೋ ಬಾಡಿಗೆಗೆ ಕೊಡೋದಕ್ಕೆ ಅಂತ ರೆಂಟ್ ಹೌಸ್ ಏನೋ ಮಾಡಿದ್ದಾರೆ. ಮತ್ತು ಅದರ ಆಪೋಸಿಟೇ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ. ಅದು ಇನ್ನೂ ದೇವಸ್ಥಾನದ ಮುಂದೆನೇ ಮನೆ ಕಟ್ಕೊಳ್ಳೋದ್ರೆ ಇನ್ನೂ ಚೆಂದ ಅಲ್ವಾ. ನಮ್ಮ ಸೋಮ್ಗೆ ಅಂತೂ ಹಿಂಗೆ ಇದ್ಬಿಟ್ಟಿದ್ದಿದ್ರೆ ಡೈಲಿ 2 ಸರಿ ವಿಸಿಟು ದೇವಸ್ಥಾನಕ್ಕೆ. ಮೊದಲೇ ದೇವ್ರ ಭಕ್ತಿ ಜಾಸ್ತಿ, ಅದೇ ಅನ್ಕೊತಾ ಇದ್ದೆ. ಇನ್ನು ಊಟದ ಫೆಸಿಲಿಟಿ ಎಲ್ಲ ಊಟ ಮಾಡಿಕೊಂಡು ಸೋಮ ಹೇಳ್ದಂಗೆ ಬೇಗ ಹೋಗೋಣ ನಿಖಿತಾ ಅಂತ. ಕುಶಿಮಾ ಬೇರೆ ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ಲು. ಕುಶಿಮದ ಏನು ಹಠ ಅಂತ ಅಂದರೆ, ಅಲ್ಲಿ ಎಲ್ಲೋ ಬಲೂನ್ ನೋಡ್ಬಿಟ್ಟು ಇಲ್ಲ ಅವಳಿಗೆ ಬಲೂನ್ ಬೇಕು ಅಂತ ಹೇಳ್ಬಿಟ್ಟು ಅದೊಂದನ್ನೇ ಇಟ್ಕೊಟ್ಲು. ಅಪ್ಪ ನಂಗೆ ಬಲೂನ್ ಬೇಕು. ಅಲ್ಲೆಲ್ಲೂ ಬಲೂನ್ ಆಗ್ತಾಯಿಲ್ಲ. ಹಾಗೆ ನಮ್ಮ ರೀಸೆಂಟಾಗಿ ಸಹನ ಮದುವೆ ಆಗಿದ್ದು ಪಾಂಡವಪುರದಲ್ಲಿ ಹೋಗಿದ್ವಲ್ಲ ಮದುವೆಗೆ. ನಮ್ಮ ಸಹನ ಅಂದರೆ ನಮ್ಮ ಸೋದರತ್ತೆ ಮೊಮ್ಮಗಳು ಮದುವೆಗೆ ಹೋಗಿದ್ವಲ್ಲ, ಅವರ ಅತ್ತೆ ಅವರು ಕೂಡ ಮಾತಾಡ್ಸ್ತಾಯಿದ್ರು. ಯಾಕಂದರೆ ಅವರು ವ್ಲಾಗಲ್ಲಿ ಬಂದಿದ್ದರು ಮದುವೆನಲ್ಲಿ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಸುಮಾರು ಜನ ನಿಖಿತಾ ಅವ್ರು ಏನಾಗಬೇಕು ನಿಮಗೆ ಅಂತ ಕೇಳ್ತಾಯಿದ್ರು ನನಗೆಲ್ಲರೂ ಅವ್ರು ಏನಾಗಬೇಕು ಅಂತ ಕೇಳ್ತಾಯಿದ್ರು ಅಂತ ಅವ್ರು ನಮ್ಮ ಸಹನವ್ರ ಅತ್ತೆ ಹೇಳ್ತಾಯಿದ್ರು. ಸೊ ಆಮೇಲೆ ಅವ್ರ ಜೊತೆ ಮಾತಾಡ್ಕೊಂಡು ಅದೇ ಇಲ್ಲಿ ದೇವಸ್ಥಾನಕ್ಕೆ ಒಂದು ವಿಸಿಟ್ ಹಾಕೋಣ ಎಲ್ಲರೂ ಅಂತ ಇಲ್ಲಿಗೆ ಬಂದ್ವಿ. ಅಷ್ಟೇ ಕುಶಿಮಾ ಏನೋ ಕೇಳ್ತಾಯಿದ್ಲು, ಐಸ್ ಕ್ರೀಮ್ ಬೇಕು ಅಂತ. ನಾನು ಸೋಮ್ಗೆ ಐಸ್ ಕ್ರೀಮ್ ಬೇಡ, ಮಕ್ಕಳಂದ್ಮೇಲೆ ಹೋಗಿದ್ದ ಕಡೆ ಹಿಂಗೆ ಅಲ್ವಾ, ಐಸ್ ಕ್ರೀಮ್ ಬೇಕು, ಚಾಕ್ಲೇಟ್ ಬೇಕು ಇದೇ ಕೇಳೋದು. ಅವಳು ನೋಡ್ಬಿಟ್ಲಲ್ಲ ಅಲ್ಲಿ ಐಸ್ ಕ್ರೀಮ್ ಇಟ್ಕೊಂಡಿದ್ನ, ಅದಕ್ಕೆ ಬೇಕು ಅಂತ ಕೇಳ್ತಾಯಿದ್ಲು. ನಾನು ಬೇಡ ಸುಮ್ಮ ಶೀತ ಆಗಿಬಿಟ್ಟಿದೆ ತುಂಬಾ ಅಂತ ಹೇಳಿದೆ. ಸೊ ಆದರೂ ಸ್ವೀಟ್ಸ್ ಏನೋ ಇತ್ತು, ಆ ಸ್ವೀಟ್ಸು ಕೊಟ್ಬಿಟ್ಟು ನಾನು ಹಂಗೆ ಸಮಾಧಾನ ಮಾಡ್ತಾಯಿದ್ದೆ ಅವಳಿಗೆ. ಸೊ ಅಷ್ಟರಲ್ಲಿ ನಮ್ಮ ಕಸಿನ್ ಮಮ್ಮಿ ಕರೆದ, ಅಕ್ಕ ಬನ್ನಿ ನೀವು ದೇವಸ್ಥಾನಕ್ಕೆ ಹೋಗಲ್ವಾ, ಅವರೆಲ್ಲ ಹೋಗಿದ್ದಾರೆ, ಸಹನವರೆಲ್ಲ, ಅನುಷಾ ಸಹನ ಎಲ್ಲರೂ ಅಂತ ಹೇಳಿದ್ರು. ಸೊ ಸರಿ ಅಂದ್ಬಿಟ್ಟಿರು ಒಂದು ನಮಸ್ಕಾರ ಮಾಡ್ಕೊಬರೋಣ ಅಂತ. ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮೇ ಬಿ ನಮ್ಮ ಮಾಮವರೇ ಪೂಜೆ ಮಾಡಿಸಿದ್ರು ಅನಿಸುತ್ತೆ ಇವತ್ತು. ಯಾಕಂದರೆ ಇಲ್ಲೇ ಎಲ್ಲ ಎದುರುಗಡೆನೇ ಊಟದ ವ್ಯವಸ್ಥೆ ಎಲ್ಲ, ಅಡುಗೆ ಮಾಡೋದು ಊಟದ ವ್ಯವಸ್ಥೆ ಎಲ್ಲ ಮಾಡಿಸಿದ್ರಿಂದ ದೇವ್ರಿಗೆ ಹೂವೆಲ್ಲ ಕೊಟ್ಟು ಚೆನ್ನಾಗಿ ಅಲಂಕಾರ ಮಾಡಿಸಿದ್ರು ಅನಿಸುತ್ತೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಪೂಜಾರು ಕೂಡ ಇದ್ದರು, ಹೋದವ್ರಿಗೆಲ್ಲ ಮಂಗಳಾರತಿ ಕೊಡ್ತಾಯಿದ್ರು. ಅಲ್ಲೊಂದು ಸ್ವಲ್ಪ ನಮಸ್ಕಾರ ಮಾಡಿ ಒಟ್ಟಿನಲ್ಲಿ ಇವತ್ತು ಎಲ್ಲ ದೇವ್ರ ದರ್ಶನ ಆದಂಗೂ ಆಯಿತು. ಸತ್ಯನಾರಾಯಣ ಸ್ವಾಮಿ ಪೂಜೆ, ಹಾಗೆ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರ ದರ್ಶನ ಎಲ್ಲನೂ ಆದಂಗಾಯಿತು. ಸರಿ ಅಂತ ಹೇಳ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೇಳ್ತಿದ್ವಿ. ತುಂಬಾ ರಶ್ ಇತ್ತು, ತುಂಬ ಎಷ್ಟು ಜನ ಗೊತ್ತಾ, ಎಷ್ಟು ಜನ ಎಲ್ಲರೂ ಮನೆ ನೋಡೋಕೆ ಹೋಗೋರು. ಎಂತೆಂಥ ವಯಸ್ಸಾದವರೆಲ್ಲ ಬರೀ ಮನೆ, ನಾನು ಅನ್ಕೊತಾ ಇದ್ದೆ 4ನೇ ಫ್ಲೋರೆಲ್ಲ 3ನೇ ಫ್ಲೋರ್ 4ನೇ ಫ್ಲೋರೆಲ್ಲ ಇಷ್ಟು ವಯಸ್ಸಾಗಿದ್ರು ಅಷ್ಟೆಲ್ಲ ಹತ್ತುತ್ತವರೆಲ್ಲ ಸೋಮ್ ಅಂತ ಇದ್ದೆ ನಾನು. ನಮ್ಗೆ 1 ಫ್ಲೋರ್ 2 ಫ್ಲೋರ್ ಹತ್ತಕ್ಕೆ ಆಗಲ್ಲ, ಹೆಂಗೆ ಹತ್ತುತ್ತಾರೆ. ಈಗ ಹೊಸ ಮನೆ ಕಟ್ತಾ ಇದ್ದಾರೆ ಅಂದರೆ ಯಾರ ಮನೆ ಗೃಹಪ್ರವೇಶ ಅಂದರೆ ಒಂಥರ ಕ್ಯೂರಿಯಾಸಿಟಿ, ಹೇಗೆ ಕಟ್ಟಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತಲ್ಲ, ಅದೊಂದು ಹಂಗೆ. ನಾನು ಅದೇ ಹೇಳ್ತಾಯಿದ್ದೆ ಸೋಮ್ಗೆ ಹೆಂಗೆ ಅಂತ. ಮತ್ತು ಅದರಲ್ಲೂ ಇನ್ನೂ ಕೆಲವೊಂದು ಟೈಮ್ ಬೇಜಾರಾಗುವಂಥ ವಿಚಾರ ಏನಂದರೆ, ನಾನು ಕೆಲವೊಂದು ಈ ಥರ ಸಂಬಂಧಿಕರ ಫಂಕ್ಷನ್ಗಳಿಗೂ ಅಂದರೆ ನಾನು ಕೆಲವೊಂದು ಟೈಮ್ ಅಟೆಂಡ್ ಆಗೋದಲ್ಲ. ಯಾಕೆ ಅಂದರೆ ಕೆಲವೊಬ್ಬರು ಮುಖ ತಿರ್ಕೊಂಡು ಹೋಗ್ಬಿಡ್ತಾರೆ, ಅಂದರೆ ನೋಡಿದ್ರು ನೋಡದೇ ಇರೋ ಥರ ಹೋಗ್ತಾರೆ. ನಾನು ಹೇಗೆ ಅಂತಂದರೆ ಅವ್ರು ಮಾತಾಡ್ಸಿದ್ರೆ ಮಾತಾಡ್ತೀನಿ, ಅವ್ರು ಮಾತಾಡಲಿಲ್ಲ ಅಂತಂದರೆ ನಾನು ಡೋಂಟ್ ಕೇರ್ ಅನ್ನೋ ಥರ, ನಾನು ನೋಡಿಲ್ಲ ಅನ್ನೋ ಥರನೇ ಹೋಗ್ತೀನಿ. ಅಥವಾ ನಾನೇ ಏನಾದರೂ ಅವ್ರಿಗೆ ಮಾತಾಡಿಸ್ಬೇಕು ಅನ್ನೋ ಥರ ಇದ್ದರೆ ಖಂಡಿತ ನನ್ನ ಮನಸ್ಸಿಗೆ ಅದು ಬಂತು ಅಂತ ಅಂದರೆ ನಾನು ನನ್ನಿಂದ ಏನಾದರೂ ಅವ್ರಿಗೆ ಹರ್ಟ್ ಆಗಿದೆಯಾ ಅನ್ನೋ ಥರ ಇದ್ದರೆ ನಾನಾಗೆ ಮಾತಾಡ್ಸ್ಬೇಕಂತಂದರೆ ನಾನಾಗೆ ಎಷ್ಟೋ ಸರಿ ಹೋಗಿ ಮಾತಾಡ್ಸಿದ್ದೀನಿ. ಈ ಫಂಕ್ಷನಲ್ಲಿ ನನಗೊಂದು 2-3 ಮುಖಗಳನ್ನ ನೋಡಿಬಿಟ್ಟು ತುಂಬ ಬೇಜಾರು ಅಂತ ಅನಿಸ್ತು. ನೋಡಿದ್ರು ನೋಡದೇ ಇರೋ ಥರ ಹೋದರು, ನಾನು ನೋಡಿದ್ರು ನೋಡದೇ ಇರೋ ಥರನೇ ಸೈಲೆಂಟಾಗಿ ಬಂದುಬಿಟ್ಟೆ. ಯಾಕೆಂದರೆ ನನಗೂ ಸ್ವಾಭಿಮಾನ ಅನ್ನೋದಿದ್ದೇ ಇರುತ್ತಲ್ವ ಗುರು, ಇವ್ರಿಗೆ ಮಾತ್ರನೇ ಇರೋದು ಅಂತ ಅಂದ್ಕೊಂಡು ಹೋಗಿರೋ ಕೆಲಸ ಎಷ್ಟಿದೆ ಅಷ್ಟು ಮುಗಿಸ್ಕೋಬೇಕು, ಬರ್ತಾ ಇರಬೇಕು ಅನ್ನೋ ಥರ
ಹೋದ್ವಿ, ವಿಶ್ ಮಾಡಿದ್ವಿ, ಸೈಲೆಂಟಾಗಿ ಬರ್ತಾಯಿದ್ವಿ ಅಷ್ಟೇನೆ. ತುಂಬ ಹೊತ್ತಿದ್ರೂ ಮರ್ಯಾದೆ ಇರಲ್ಲ ಅಂತ ಹೇಳ್ತಾರೆ. ಹೋದ್ವಾ ಕೆಲಸ ಮುಗಿಸ್ಕೊಂಡ್ವಾ ಬರ್ತಾ ಇರಬೇಕು ಅಷ್ಟೇ. ಹಠ ಮಾಡಿ 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 ಫೈನಲಿ ಮೇಡಮ್ ಅವರು ಮಲ್ಕೊಂಡ್ರು. ಬಲೂನು 3 ಗಂಟೆ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ. ಸಂಡೇ ಅಲ್ಲೇ ಗುಯ್ಯತೈತೆ. ಖುಷಿಮ ಸಿಕ್ಕಾಪಟ್ಟೆ ಹಠ ಮಾಡಿಬಿಟ್ಲು ಬಲೂನು ಅಂತ ಅಂದ್ಕೊಂಡು. ಅದಕ್ಕೆ ಸ್ವಲ್ಪ ತಲೆ ಗುಯ್ಯತೈತೆ. ಓಕೆ, ಸ್ವಲ್ಪ ಮಲ್ಕೊಂಡ್ರೊಳೆ. ನಾನು ಒಂದು ಸ್ವಲ್ಪ ಹೋಗ್ರೆ ಊಟ ಮಾಡಿಲ್ಲ, ಅವಳಿಗೆ ಊಟ ಮಾಡಿಸ್ಬೇಕು. ಸೊ ಏನಾದರೂ ಅಲ್ಲಿ ಊಟ ಮಾಡಿ ಅಂದರೆ ಮಾಡಲಿಲ್ಲ. ಇವಾಗ ಅಮ್ಮ ಹಂಗ್ರಿ ಅಂತ ಬರ್ತಾ ಹೇಳ್ತಾ ಇದ್ದು. ಮಾತಾಡ್ಬೇಡ ನೀನು ಅಂತ ಹೇಳಿ ಇವಾಗ ಸ್ವಲ್ಪ ರೈಸ್ ಮಾಡ್ತೀನಿ. ರೈಸ್ ಮಾಡಿ ಅವಳಿಗೆ ಎದ್ದ ಮೇಲೆ ಊಟ ಮಾಡ್ಸೋಕ್ಕೆ ಕರೆಕ್ಟ್ ಆಗುತ್ತೆ. ಸೊ ಓಕೆ, ಸಿಗೋ ಮತ್ತೆ ಆಮೇಲೆ. ಇನ್ನು ಬರ್ತಿದ್ದಾಗೆ ಸೋಮ ಹೇಳಿದ್ರು, ನಿಖಿತ ಹೊಸ ಮನೆ ಹತ್ರ ಹೋಗ್ತಾಯಿದ್ದೀನಿ, ಬರ್ತೀಯ ನೀನೇನಾದ್ರು ಅಂತ. ನಾನು 2 ಡೇಸಿಂದ ಹೋಗೇ ಇರಲಿಲ್ಲ ಆ ಕಡೆ. ಇರ್ರಿ ಬರ್ತೀನಿ ನಾನು ಅಂತ ಹೇಳಿದೆ. ಖುಷಿಮ ಹೇಗೋ ಮಲ್ಕೊಂಡಿದ್ಲು. ರಕ್ಷಿತ್ ಕೂಡ ಅವನು ಬಂದಿದ್ದ ಫಂಕ್ಷನಿಂದ. ರಕ್ಷಿತ್ ನೋಡ್ಕೊತಾನಲ್ಲ ಬಿಡು, ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಕೊಂಡು ಬಂದ್ವಿ. ಅಂದರೆ ಆ ವಾಸ್ಕಲ್ಲೆಲ್ಲ ನೀಟಾಗಿ ಫಿಟ್ ಮಾಡಿದಾರ ಏನು ಎತ್ತಂತ. ಆ್ಯಕ್ಚುಲಿ ಮನೆ ಕಟ್ಟಿಸ್ಬೇಕಾದ್ರೆ ದಿನಕ್ಕೆ 2 ರಿಂದ 3 ಸರಿ ಬರಲೇಬೇಕು. ಸೋಮ್ ಬೆಳಗ್ಗೆ ಒಂದು ಸರಿ ಬರ್ತಾರೆ, ಸಂಜೆ ಒಂದು ಸರಿ ಬರ್ತಾರೆ. ನಾನು ಸೆಂಟ್ರಲ್ ಒಂದು ಸರಿ ಹೋದರೆ ಹೋಗ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಯಾವಾಗಲೂ ಇನ್ನು ಪ್ಲಾಸ್ಟಿಂಗ್ ಶುರು ಮಾಡ್ಕೊಂಡಿದ್ರೆ ಇದೆಲ್ಲ ಆದಮೇಲೆ ಆಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಹೋಗೋದಕ್ಕೆ ಮನೆ ಕಡೆ. ಈ ಗೋಡೆ ಕಟ್ಟಬೇಕಾದ್ರೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು, ಎಷ್ಟೆಷ್ಟು ಟೈಟ್ ಹೋಗಿದೆ ಅಂತ ಗೊತ್ತಾಗೋಕ್ಕೆ. ಅದಾದಮೇಲೆ ಸ್ವಲ್ಪ ನನಗೆ ಈ ಮೋಲ್ಡ್ ಆದಮೇಲೆ ನಮ್ಮದು ಫುಲ್ ಕಂಪ್ಲೀಟಾಗಿ ಸ್ವಲ್ಪ ಇಂಟ್ರೆಸ್ಟ್ ಹೊಟ್ಟೋಗಿತ್ತು. ಇವಾಗ ಒಂದು ಸ್ವಲ್ಪ ಪ್ಲಾಸ್ಟಿಂಗ್ ಮಾಡ್ತಾರಲ್ಲ, ನೋಡ್ಕೋಬೇಕು ಇನ್ಮೇಲೆ ಇಂಟ್ರೆಸ್ಟ್ ಬರುತ್ತಾ ಅಂತ ಹೇಳಿ. ನಮಗೂ ಇದೆಲ್ಲ ವಸ್ತು ಅಂದರೆ ಅನ್ಸರುತ್ತೆ, ಇಲ್ಲಿ ಹೆಂಗೆ ಬರುತ್ತೆ ಅಲ್ಲಿ ಹೆಂಗೆ ಬರುತ್ತೆ ಏನು ಎತ್ತ ಅಂತ ಹೇಳಿಬಿಟ್ಟು. ಸುಮಾರು ಜನ ಏನಂತಂದರೆ ಈ 2 ಮನೆಯೂ ಪಕ್ಕದಲ್ಲೇ ಒಂದೇ ಸಮವಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದಕ್ಕೆ 2 ನಮ್ಮದೇ ಅಂತ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಸೊ ಇಲ್ಲ, ಅದು ಪಕ್ಕದಲ್ಲಿ ಬರ್ತಿರೋದಕ್ಕೆ ಅದು ಕಾಣಿಸ್ತಾ ಇದೆ ಅಷ್ಟೇನೆ. ಅದು ನಮ್ದಲ್ಲ, ಈ ಕಡೆ ಕೂತಿದ್ದೀವಲ್ಲ ಅದೇ ನಮ್ಮದು. ಏನು ಕವರ್ ಹಾಕಿದ್ದಾರೆ ಇದೆಲ್ಲ? ಸೇಫ್ಟಿಗೆ, ವುಡ್ಗೆ ಇನ್ನೂ ಮಾಡ್ತಾರೆ. ಕೆಳಗಡೆ ವುಡ್ ಪೀಸ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ವುಡ್ ಪೀಸ್ ಹಾಕ್ತಾರೆ ಅದಕ್ಕೆ ಮೇಲ್ಗಡೆ. ಪ್ಲೇಟ್ ಒಂದು ಚಿಕ್ಕದಾದ್ರೆ ಒಂದು ಸೈಡಿಗೆ ಮತ್ತು ಇದಕ್ಕೆಲ್ಲ ಹಾಕ್ತಾರೆ, ಕಂಪ್ಲೀಟ್ ಹಾಕ್ತಾರೆ. ಹಾಳಾಗದೇ ಇರಲಿ ಅಂತ. ಒಂಥರ ಚಂದ ಕಾಣಿಸೋದಲ್ಲ ಫ್ರೆಂಡ್ಸ್. ಏನಂದರೆ ಇವಾಗ ನಮ್ದು ಏನಂದರೆ, ನಾನು ಹೇಳ್ತಾ ಇದ್ದೀನಿ ಈಗ ಪ್ಲ್ಯಾನು ಹಂಗಂಗೆ ಎಲ್ಲ ಚೇಂಜ್ ಆಗೋಯ್ತು ಅಂತ ಹೇಳ್ತಾನೆ ಇದ್ದೆ ನಿಮಗೆ. ಇವಾಗೆಲ್ಲ ಏನು ಕಂಪ್ಲೀಟಾಗಿ ನಮ್ದು ಇವಾಗೆಲ್ಲ ಇದು ಟೀ ಕುಡ್ಡೆ ಆಗೋಯ್ತು. ಸೊ ಇಂಥ ಹೊನ್ನೆ ಅಂತ ಹೋದ್ವಿ, ಆಮೇಲೆ ಸ್ಟೀಲ್ ಅಂತ ಹೋದ್ವಿ. ಇವಾಗ ಫೈನಲಿ ನನಗೆ ಸ್ಟಾರ್ಟಿಂಗ್ ಇದ್ದಿದ್ದೆ ಯಾವುದು? ಸೊ ಸ್ಟಾರ್ಟಿಂಗಿಂದ ನಾವಿಬ್ಬರು ಬೇಕು ಅಂತ ಹೇಳ್ತಾ ಇದ್ದಿದ್ದು ಟೀಕ್ ಕಂಪ್ಲೀಟ್. ನಾವು ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಯಾಕೆ ಸರ್ಕಸ್ ಅಂದರೆ ಇಲ್ಲೆಲ್ಲ ನೀರು ಚೆಲ್ಬಿಟ್ಟೈತೆ ನೀರು. ಇವಾಗ ಅವರು ಅಲ್ಲೆಲ್ಲ ನೀರು ಹಾಕಿದ್ರು, ಅದಕ್ಕೋಸ್ಕರ ಹಿಂಗಾಗಿದೆ. ಸೊ ನೋಡಿ ಹಿಂಗಿದೆ ಕಂಪ್ಲೀಟಾಗಿ. ನಮಗೆ ಅಂದರೆ ನಮ್ಮ ಶಿವಮೊಗ್ಗ ಸೈಡು, ಭದ್ರಾವತಿ ಸೈಡ್ ಅಂದರೆ ಟೀಕ್ ಜಾಸ್ತಿ ಆಯಿತಾ. ನನಗೆ ಫಸ್ಟಿಂದನೂ ಟೀಕ್ ಲವರ್ ಅಂತಲೇ ಹೇಳ್ಬೋದು. ಅದ್ರ ಮೇಲೆ ಜಾಸ್ತಿ ನನಗೆ ಇಷ್ಟ ಇದ್ದಿದ್ದು. ಆದರೆ ಕೆಲವರು ಹಾಗೆ ಹಿಂಗೆ ಮೇಂಟೆನೆನ್ಸ್ ಅದು ಇದು ಅಂತ ಹೇಳಿದ್ರು. ನಾವು ಸ್ಟೀಲ್ ಅಂತೆ, ಹೊನ್ನೆ, ಅಕೇಶಿಯಾ, ಆಮೇಲೆ ರೆಡ್ ಸಾಯಿಲ್, ಆಮೇಲೆ ಮಹಾಗಣಿ, ಈ ಥರ ವುಡ್ಗಳಲ್ಲೇ ತುಂಬ ಥರ ವುಡ್ಗಳಿದ್ದಾವೆ. ಹೊನ್ನೆ ಬೆಸ್ಟ್ ಅಂದರೆ ಹೊನ್ನೆ ಬೆಸ್ಟ್ ಇಸ್ ಹೊನ್ನೆ. ಕ್ವಾಲಿಟಿ ವೈಸು, ಪ್ರೈಸ್ ಡ್ಯೂರಬಿಲಿಟಿ ವೈಸು ಎಲ್ಲ ಹೊನ್ನೆ. ಆದರೆ ಅದಕ್ಕೆ ಪೇಂಟ್ ಮಾಡಬೇಕು ಅಂತಾರೆ, ಪಾಲಿಶಿಂಗ್ ಮಾಡಂಗಿದ್ರೆ ಅದೊಂಥರ ಅಂತಾರೆ. ಓಕೆ, ಮಾಡಿಸ್ಕೋಬೋದು ನೀವೂ. ಆದರೆ ಆ ಟೀಕುಡ್ ಫಿನಿಶಿಂಗ್ ಏನಿದೆ ಅದು ಹೊನ್ನೆ ಬರಲ್ಲ ಅಂತಂದು. ಸೊ ಹಾಗೆ ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ. ಟೀಕ್ ಅಂದ್ರೇ ಎಕ್ಸ್ಪೆನ್ಸಿವ್ ಅಲ್ವಾ. ಸೊ ಲಾಸ್ಟಿಗೆ ನಾವು ಇಲ್ಲ ಪರವಾಗಿಲ್ಲ ಕಟ್ಸೋದು ಒಂದ್ಸರಿ ಮನೆ ಟೀಕೆ ಮಾಡಬೇಕಂತ ಹೇಳ್ಬಿಟ್ಟು ಇವಾಗೆಲ್ಲ ಟೀಕೆ ಕಂಪ್ಲೀಟ್ ಫ್ರೆಂಡ್ಸ್. ನಮ್ಮ ರೂಮ್ಗಳ ವಿಂಡೋಸ್ ಆಗಿರ್ಬೋದು, ರೂಮ್ ಡೋರ್ಸ್ ಆಗಿರ್ಬೋದು, ಫ್ರೇಮ್ಸ್, ಓಕೆ, ಆಮೇಲೆ ಎಲ್ಲ ಕಂಪ್ಲೀಟಾಗಿ ಇವಾಗ ಟೀಕಿಗೆ ಇದು ಮಾಡಿದ್ವಿ. ಇವಾಗೆಲ್ಲ ಜೋಡಿಸಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಅಲ್ಲಲ್ಲಿ ಎಲ್ಲೆಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು. ನಮ್ಮದು ಇನ್ನೊಂದು ಈ ಫ್ಲೋರಲ್ಲಿ ಏನು ಬಾತ್ರೂಮ್ ಇದೆ ಅದಕ್ಕೂ ಟೀಕೆ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಎಲ್ಲ ಒಂದೇ ಥರ ಕಾಣಿಸ್ತಾ ಯೂನಿಫಾರ್ಮ್ ಆಗಿರಲಿ ಅಂತ.
ಎಲ್ಲ ಒಂದೇ ಥರ ಕಾಣಿಸ್ಲಿ ಅಂದ್ಬಿಟ್ಟು ಬಾತ್ರೂಮ್ ಕೂಡ ಟೀಚ್ ಮಾಡ್ಬಿಟ್ಟವ್ರೆ. ಯೂಶಲಿ WPC ಮಾಡ್ತಾರೆ ಫ್ರೇಮ್ಸು, ಮತ್ತು ಡೋರ್ ಕೂಡ WPCನೇ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಇವು ಮೊನ್ನೆ ಹೊಸಲು ಪೂಜೆ ಮಾಡಾದ್ಮೇಲೆ ಬಂದೇ ಇರಲಿಲ್ಲ ಇಲ್ಲಿ, ಅದಕ್ಕೋಸ್ಕರ ಇವಾಗ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇನ್ನು ಅಲ್ಲಿ ನಮಗೆ ಇನ್ನೇನಂದರೆ ಗೃಹ ಪ್ರವೇಶಕ್ಕೆ ಹೋಗಿ ಬಂದಮೇಲೆ ಯೂಶಲಿ ಏನನ್ಸುತ್ತೆ, ಸೊ ಇವಾಗ ಎಷ್ಟೋ ಐಡಿಯಾಗಳು ಬರ್ತವೆ ನಮಗೆ. ಒಂದು ಇದೇ ಮನೆ ಅಂತಲ್ಲ, ಯಾವ ಮನೆಗಳಿಗೆ ಹೋಗಿ ಬಂದರೂ ಒಂದಷ್ಟು ಐಡಿಯಾಗಳು ಬರ್ತವೆ. ಸೊ ಅದು ಚೆನ್ನಾಗಿತ್ತು, ಮನೆ ತುಂಬ ಚೆನ್ನಾಗಿತ್ತು. ನಾನು ಅವಾಗಲೇ ಒಂದು 4 months ಬ್ಯಾಕು ನಮ್ಮ ಮಾಮ ಏನು ವುಡ್ಡು ಅವ್ರು ಏನು ಹಾಕಿದ್ದಾರೆ ಅದನ್ನು ನಾವು ಹಾಕಿಸ್ಕೊಳ್ರಿ, ನೋಡ್ರಿ ನಾವೆಲ್ಲ ಹಾಕ್ಸಿದೀವಿ ಒಂದ್ಸರಿ ಅಂತ ಹೇಳ್ಬಿಟ್ಟು ನೋಡ್ಕೊಬಂದ್ರಿ ಅಂತ ಹೇಳಿದ್ರು. ಸೊ ನೋಡೋಕ್ಕೆ ಅಂತ ಹೋಗಿದ್ವಿ, ಅವಾಗ ಇನ್ನೂ ಫಿನಿಶಿಂಗ್ ಎಲ್ಲ ಆಗಿಲ್ಲ, ಇಂಟೀರಿಯರ್ಸ್ ನಡೀತಾ ಇತ್ತು. ಸೊ ಚೆನ್ನಾಗಿತ್ತು. ಇವಾಗ ಇನ್ನೂ ಫಿನಿಶಿಂಗ್ ಆದ್ಮೇಲೆ ತುಂಬ ಚೆನ್ನಾಗಿದೆ. ಸೊ ನಮಗೆ ಇವಾಗ ವುಡ್ ಯಾವ ರೀತಿ ಇಡ್ತಾ ಇದ್ದಾರೆ ನೋಡಿ, ಅದು ಮಾಡಿರಲಿಲ್ಲ ಮೊನ್ನೆ, ಕಂಪ್ಲೀಟ್ ಆಗಿ ಅದು ಇಟ್ಟಿದ್ದಾರೆ. ನಮ್ದು ಇನ್ನೂ ವಿಂಡೋಸ್ ಯಾವುದು ಬಂದಿಲ್ಲ. ವಿಂಡೋಸ್ ಬಂದಾಗ ತೋರಿಸ್ತೀನಿ ಫುಲ್ ವಿಂಡೋಸ್ ಫ್ರೇಮ್. ವಿಂಡೋಸ್ ಫ್ರೇಮ್ ಏನಿದೆ ಅದು ಇನ್ನೂ ಬಂದಿಲ್ಲ. ನಮ್ದೆಲ್ಲ L ಶೇಪಲ್ಲಿ ಎಲ್ಲ ವಿಂಡೋಸ್ ಮಾಡಿರುವಂಥದ್ದು, ಮತ್ತೆ ಎಲ್ಲದೂ ಫುಲ್ಲು ದೊಡ್ಡ ದೊಡ್ಡ ವಿಂಡೋಸ್ ಮಾಡಿರೋದು. ಸೊ ಬಾಲ್ಕನಿದು ಮನೆ ಕಟ್ಟಬೇಕಂದ್ರೆ ಸಾಮಾನ್ಯದ ವಿಷಯ ಅಲ್ವೇ ಇಲ್ಲ. ಸುಮಾರು ಜನ ಹೇಳ್ತಾ ಇದ್ರು ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಮದುವೆ ಒಂದು ಹೆಚ್ಚು ಕಮ್ಮಿ ಮಾಡಿಬಿಡ್ಬೋದು, ಮನೆ ಕಟ್ಟಬೇಕಂತಂದರೆ ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಯಾಕೆ ಅಂದರೆ ಎಲ್ಲರೂ ಕಟ್ತಾ ಇರೋದು ಮಾಡ್ತಾ ಇರೋದು ಒಂಥರ ಇತ್ತು ಅಂತಂದರೆ ನಮ್ಮದೇ ಒಂಥರ ಥಾಟ್ಸ್ಗಳಿರುತ್ತೆ. ಎಲ್ಲರೂ ಹೇಳಿದ್ನ ಕೇಳ್ಕೊಳ್ಳಿ, ಮತ್ತು ನಿಮ್ಗೇನು ಬೇಕು ಅದನ್ನು ಮಾಡಿ ಅಂತ ಹೇಳ್ಬೋದು. ಸುಮಾರು ಜನ ಸುಮಾರು ಥರ ಬಂದು ಹೇಳ್ತಾ ಇರ್ತಾರೆ. ಆದರೆ ನಿಮ್ಗೆ ಏನು ಅನ್ಸುತ್ತೋ, ನಿಮ್ಮ ಮನಸ್ಸಿಗೆ ಏನು ಅನ್ಸುತ್ತೋ ಅದು ಮಾಡಿ. ಕರೆಕ್ಟ್. ನಮಗೂ ಎಷ್ಟೊಂದು ಜನ ಸುಮಾರು ಥರ ಹೇಳಿದ್ರು. ನನಗೆ ಸೋಮ್ಗೆ ಏನು ಅನ್ಸುತ್ತೋ ಅದನ್ನೇ ಮಾಡೋದು. ಅಲ್ಲೇ ಒಂದು ಸ್ವಲ್ಪ ಚೇಂಜ್ ಟೈಮ್ ತಗೊಂಡ್ವಿ. ಹೇಳೋದು ಕೇಳಬೇಕು, ಬೇರೆಯವ್ರು ಹೇಳೋದು ಕೇಳಬೇಕು. ಆದರೆ ಅದು ನಮ್ಮ ಮನಸ್ಸಿಗೆ ಓಕೆ ಇದು ಮಾಡೋಣ ಚೇಂಜಸ್ ಅಂತ ಅಂದಾಗ ಮಾಡಿಸ್ಬೇಕು. ಓಕೆ, ನಮ್ಮದೇ ಫ್ರೇಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ ಇವಾಗ. ಟೀ ಕೂಡ ಅಂತ ಇದ್ದಾಗ ಬಿಲ್ಕುಲ್ ಒಂದು ಅಲ್ಲಿ ಇಲ್ಲಿ ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ, ಸ್ವಲ್ಪ ಹಿಂದೆ ಹೋಗಿ ಇಲ್ಲಿ ನೋಡಿ, ಬಿಗ್ ಬಾಲ್ಕನಿ ಕಾಣಿಸುತ್ತೆ ಗೊತ್ತಿಲ್ಲ ಸ್ವಾಮಿ, ಹಿಂದೆ ಹೋಗ್ಬೇಕೇನೋ ಮೋಸ್ಟ್ಲಿ. ಇಲ್ಲಿ ನೋಡಿ, ಇದು ದೊಡ್ಡ ಫ್ರೇಮು. ನಮಗೆ ಈ ದೊಡ್ಡ ಫ್ರೇಮ್ಗೆ ಇದಕ್ಕೇನೆ ಮಿನಿಮಮ್ ಅಂದರೂ ಲ್ಯಾಕ್ಗಳ ಮೇಲೆ ಹೋಗುತ್ತೆ. ಇದೊಂದು ಫ್ರೇಮಿಗೆ ಲ್ಯಾಕ್ಗಳ ಮೇಲೆ ಹೋಗುತ್ತೆ. ಸೊ ಆದರೆ ಚೆನ್ನಾಗಿರ್ಬೇಕು. ಏನಿದು ದಾರ ಏನು ಹೇಳಿದ್ರೆ ಬಿಡಿ ತಲೆ ಮೇಲೆ ಹಾಕ್ಕೊಂಡಿರಿ ಏನಾದರೂ ಬಿಡಿ. ಇದಾಗುತ್ತೆ, ನೋಡುವ ಹೆಂಗೆ ಬರುತ್ತೆ ಏನು ಅಂತ. ಸೊ ಇಲ್ಲೊಂದು ಫ್ರೇಮ್ ಇಟ್ಟವ್ರೆ. ಇದೆಲ್ಲಿಡಕ್ಕೆ ಎಲ್ಲಿಗಿದು? ರೂಮಿಗೆ ಇಟ್ಟವ್ರೆ. ಇಲ್ಲಿಗ ಬಾತ್ರೂಮ್ಗ ಗೊತ್ತಿಲ್ಲ, ಇಲ್ಲಿ ಮೇ ಬಿ ಇರ್ಬೋದು. ಇಲ್ಲಿಗೆ ಅನ್ಸುತ್ತೆ. ಅದು ಕುಟಿಕೆನಾ? ಹೌದು, ಯೂನಿಫಾರ್ಮ್ ಆಗಿರಲಿ. ಇಲ್ಲಿಗೂ ಅದೇನೆ ಚೆನ್ನಾಗಿ ಅನಿಸ್ತಾ ಇದೆ. ಸೂಪರ್. ನಾ ಬಂದಿದ ತಕ್ಷಣನೇ ಏನ್ ಬರ್ತಾವ ಈ ಮನೆಗೆ ಫ್ರೆಂಡ್ಸ್ ಬಿಡ್ತಾವ ಗೊತ್ತಿಲ್ಲ. 2-3 ನಾಯಿಗಳು ಬಂದ್ರೆ, ಸೋಮು ಬಂದ್ರೆ, ನಾನ್ ಬಂದ್ರೆ ಬಿಡೋದಿಲ್ಲ. ಇಲ್ಲಿ ಬಂದ ತಕ್ಷಣ ನಾ ಬಾಳೆ ಅಷ್ಟು ಹಿಂಗೆ ಬರ್ತೈತೆ, ಮೈ ಇಲ್ಲ ಇಟ್ಲೊಳರಿ ಅಲ್ಲಿ ಏನ್ ಕಟ್ತಾ ಬಂದೈತೆ ನಮ್ಮ ಇದೆಲ್ಲ. ಅದಕ್ಕೆ ಬಂದು ಸೋಮು ಮತ್ತು ಬಿಸ್ಕೆಟ್ ಕೊಡ್ಸೋವರೆಗೂ ಬಿಡಲ್ಲ. ಡೈಲಿ ಕೊಡಿಸ್ತೀರಾ? ಆಮೇಲೆ ಮನೇಲಿ ಏನಾದ್ರು ನಾನ್ ವೆಜ್ ಬೇಕಾದ್ರೆ ಎತ್ಕೊಂಡು ಓಡ್ಬಿಡ್ತಾರೆ ಇಲ್ಲಿ ತಿನ್ಸೋಕೆ ಅಂತ ಹೇಳ್ಬೋದು. ಒಳ್ಳೆ ಫ್ರೆಂಡ್ಗಳಾಗ್ಬಿಟ್ಟವೆ ಮನೆ. ಪ್ರಾಣಿಗಳು ಏನ್ ಮಾಡ ನಮ್ಮ ಜೊತೆ ಯಾರೆಲ್ಲ ಸಂಬಂಧಿಕರು ಇದಾರೋ ಇಲ್ವೋ ಗೊತ್ತಿಲ್ಲ. ಅಂದ್ರೆ ನಮ್ಮ ಪಾಯ ಪೂಜೆಯಿಂದನೂ ಯಾರೆಲ್ಲ ನಮ್ಮ ಜೊತೆ ಇದಾರೋ ಇಲ್ವೋ ಗೊತ್ತಿಲ್ಲ. ಅಲ್ಲ, ಅವ್ರು ನಮ್ಮ ಜೊತೆಲಿ ಇರ್ತೋ ಇಲ್ಲ ಗೊತ್ತಿಲ್ಲ, ಅವ್ರು ಹಚ್ಚಾಕ್ಬಿಟ್ಟಿದ್ದಾರೆ ಮನೇಲಿ. ಇವ್ರು ಇದಾರೆ ಫಸ್ಟ್ ಇಂದನು, ಅಂದ್ರೆ ಪಾಯ ಪೂಜೆಯಿಂದನೂ ಇವ್ರು ಸ್ಟಾರ್ಟಿಂಗ್ ಇದ್ದಾರೆ. ಡೈಲಿ ಅಂದ್ರೆ ನಾನು ಯಾವ ರೀತಿ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಯಾರು ಬಂದು ಡೈಲಿ ಬಂದು ನೋಡ್ಕೊಂಡು ಹೋಗ್ತಾರೋ ಇಲ್ವೋ ಇಡೀ ಬಿಲ್ಡಿಂಗ್ ಏನ್ ಕೆಲಸ ಆಗಿದೆ ಇಲ್ಲ ಅಂತ. ಇವೊಂದೆರಡು ಮಕ್ಳಿದಾರೆ, ಇವೆರಡು ನಾಯಿಗಳಿದ್ದಾವೆ. ಡೈಲಿ ಬರ್ತಾರೆ, ನೋಡ್ಕೊಂತಾರೆ, ಹೋಗ್ತಾರೆ. ನಮಗೆ ಆ ಮಕ್ಳು ಎಲ್ಲಿ ಬಿದ್ದೋಗ್ತಾವ ಅನ್ನೋ ಭಯ. ಹಿಂದೆಗಡೆ ಲೈನಲ್ಲೆಲ್ಲ ಬಂದು ಹಿಂಗೆ ಆಟಾಡ್ಕೊಂಡು ಹೋಗ್ತಾರೆ ಗೊತ್ತಾ. ನೋಡಿ ಇವ್ರು ನಾವು ಬಂದಿದ್ದೀವಿ ಅಂತ ಗೊತ್ತೈತೆ, ಎಷ್ಟು ಬೇಗ ಓಡ್ಬಂದು. ಅಯ್ಯೋ ಗೊತ್ತೆ. ಅಲ್ಲ, ಮೋಲ್ಡ್ ಹಾಕ್ಬೇಕಂದ್ರೆ ಹಚ್ಚಿಟ್ಬಿಟ್ಟು ಮೋಲ್ಡ್ ಹಾಕ್ಬೇಕಾರೆ ನೋಡಿರ್ತೀರ ರೆಗ್ಯುಲರ್ ಹಚ್ಚಾಕ್ಬಿಟ್ಟಿದ್ದು ಫುಲ್ ಕಾಲಿದ ಅವರೇ. ಹಂಗೆ ನಾನು ಅನ್ಕೊಳ್ಳೋದು ಏನಂತಂದ್ರೆ, ನಾರಾಯಣ ಅವರು. ಇನ್ನೊಂದು ನಾನು ನಂಬಿರೋದು ನಮ್ಮ ಮಮ್ಮಿ, ನಮ್ಮ ಆಂಟಿ ಬರ್ತಾರೆ, ನೋಡ್ತಾರೆ, ಬರ್ತಾರೆ. ಕಾಲಭೈರೇಶ್ವರನ ಸ್ವಾಮಿ. ಯಾಕಂದ್ರೆ ತುಂಬಾ ಇಷ್ಟ ನಮ್ಮ ಮಮ್ಮಿಗೆ, ನಮ್ಮ ಆಂಟಿಗೆ. ನನ್ನ ಮಗಳು ಮನೆ ಕಟ್ಟಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಆದ್ರಿಂದ ಅವರೇ ಬರ್ತಾ ಇದ್ದಾರೆ ಅನ್ನೋ ಥರ ಒಂಥರ ಆಸೆ. ಬರ್ತಾರೆ, ಹೋಗ್ತಾರೆ. ನಮ್ಮ ಸೋಮ್ಗೆ ಮಮ್ಮಿ ಆಂಟಿ ಇಬ್ಬರು ಮಾತಾಡ್ತಿದ್ದಂಗೆ ಆಗಲೇ ಫೀಲಿಂಗ್ ಶುರು ಆಗಲೇ ವೀಡಿಯೋನೇ ಕಟ್ ಮಾಡಿಬಿಟ್ರು.
ಮಮ್ಮಿ ಆಂಟಿ ಹೆಸ್ರು ಎತ್ತಂಗಿಲ್ಲ ಅವ್ರಿಗೆ. ಓಕೆ. ಇಲ್ಲೆಲ್ಲ ಈ ಮಣ್ಣು ಎಲ್ಲ ಗುಡ್ಡೆ ಹಾಕ್ಬಿಡೋರೆ, ಓಡಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ಮು. ಅಲ್ಲಿ ನೋಡಿ ನೀರೆಲ್ಲ ನೋಡಿ, ಅಲ್ಲೆಲ್ಲ ನೀರೆಲ್ಲ ಹಾಗೆ. ಸೊ ರೂಮ್ದು ಫ್ರೇಮೆಲ್ಲ ಅಲ್ಲಿ ಇಟ್ಟವ್ರೆ, ಆ ಕಡೆ ಇಟ್ಟವ್ರೆ. ಏನೇ ಆಗಲಿ ಫ್ರೆಂಡ್, ನಂತರ ಯಾರಾದ್ರು ಟೀ ಲವರ್ಸ್ ಇದ್ದರೆ ನೋಡಿ ಏನು ಫೀಲ್ ಗೊತ್ತಾ, ನಾನಂತ ಅವಾಗಿಂದ ಮತ್ತು ಇದ್ರ ವಾಸನೆ ಹಾ ಘಮ್ ಅನ್ನತ್ತೆ. ಉಡ್ಡು ಸಖತ್ತಾಗಿದೆ. ನೋಡಿ ಆ ಗ್ರೈನ್ಸ್ ನೋಡಿ ಫ್ರೆಂಡ್ಸ್ ಹೆಂಗಿದೆ, ಮಸ್ತಿದೆ. ಪಾಲಿಷ್ ಮಾಡಿದ್ಮೇಲೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ತೋರಿಸ್ತೀನಿ ಹೋಗ್ತಾ ಹೋಗ್ತಾ, ನಾನು ಆ ವ್ಲಾಗ್ಗಳಲ್ಲಿ ತೋರಿಸ್ತೀನಿ. ಅಲ್ಲೊಂದು ಇಟ್ಟಿದ್ದಾರೆ. ಇದೆಲ್ಲ ನೀನು ಇದ್ರದ್ದು ಸೈಡ್ ಏನಂತಾರೆ ಇದಕ್ಕೆ ಗೊತ್ತಿಲ್ಲ ಹೆಸರು. ಇದೆಲ್ಲ ಇಲ್ಲಿ ತಂದಿಟ್ಟವ್ರೆ. ಇನ್ನೂ ಎಷ್ಟೊಂದು ಫ್ರೇಮ್ಸ್ಗಳೆಲ್ಲ ಬರೋದು ಉಂಟು, ಬಂದಾಗ ಅಪ್ಡೇಟ್ ಕೊಡ್ತೀನಿ. ಯಾವ ರೂಮ್? ಓಕೆ ಓಕೆ ಓಕೆ. ಏ ಅಪ್ಪ, ರೂಮ್ದು ಅಲ್ಲೈತೆ, ಅದು ಯುಟಿಲಿಟಿ ಇದೆ. ಇಲ್ಲೊಂದು ಐತೆ ನೋಡಿ. ಟಾಯ್ಲೆಟಿಗೆ ಹೇಳಿದ್ನಲ್ಲ ನಾನು, ಟಾಯ್ಲೆಟಿಗೂ ಕೂಡ ಅಂದರೆ ಇದು ಎಷ್ಟು 2.5 ಅಡಿ ಇರಬೇಕಷ್ಟೆ. ಸೊ ಇಲ್ಲಿಟ್ಟವ್ರೆ. ಮತ್ತು ಇಲ್ಲೊಂದು ವಿಂಡೋ ಒಂದು ಬರುತ್ತೆ ಅಂತ ಹೇಳಿದ್ನಲ್ಲ, ಇಲ್ಲೊಂದು ಎಲ್ ಶೇಪ್ ವಿಂಡೋ ಬರುತ್ತೆ. ಬೇ ವಿಂಡೋ ಮಾಡಿದ್ದೀನಿ ಇದನ್ನು ನಾನು. ಸೊ ಹೀಗೆ ಇದು ಅಷ್ಟೇ ಸ್ಪೇಸಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮಗೇನು ಆಸೆ ಇರುತ್ತೆ. ಸೊ ಹಾಗೆ ಈ ಥರ ಒಂದು ಸ್ವಲ್ಪ ಇದು ಬೇ ವಿಂಡೋ ಎಲ್ ಶೇಪಲ್ಲಿ ಫುಲ್ಲು. ಅಲ್ಲೂ ಅಷ್ಟೇ ಟೀ ಕುಡ್ಡು. ಏನಾಗುತ್ತೆ ಅಂತಂದರೆ ಲುಕ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಮಗೆ ಆ ಪಾಲಿಷ್ ಮಾಡಿಸ್ದಾಗ ಅಂತ ಹೇಳ್ಬಿಟ್ಟು ಇದು ಮಾಡ್ತಿರೋದು. ಮತ್ತು ನಮ್ಮದೆಲ್ಲ ಏನಂದರೆ ಬಿಸಿಲು ಬೀಳಲ್ಲ. ಈ ಸಾಮಾನ್ಯವಾಗಿ ನಾರ್ತ್ ಸೈಡು ಯಾವುದು ನಮ್ಮದು ವೆಸ್ಟ್ ಸೈಡು ಸೈಟು. ಸೊ ನಾರ್ತ್ ಸೈಡು ಡೋರು, ನಂದಿ ಬಾಗಿಲು ಡೋರ್ ಮಾಡಿರೋದು. ನಮ್ಮ ಬಿಲ್ಡಿಂಗಿಗಂತೂ ಬಿಸಿಲೇ ಬೀಳಲ್ಲ. ಈ ಕಡೆನೂ ಮನೆ, ಆ ಕಡೆನೂ ಮನೆ. ಸೊ ಇಲ್ಲಂತೂ ಎಲ್ಲೂ ಬೀಳೋದೇ ಇಲ್ಲ. ಇವಾಗ ಸಾಮಾನ್ಯವಾಗಿ ಒಳಗಡೆ ಪಾರ್ಟಲ್ಲಿ ಪಾಲಿಷಿಂಗ್ ಮಾಡಿಬಿಟ್ಟು ಹೊರಗಡೆ ಪಾರ್ಟಲ್ಲಿ ಪೇಂಟ್ ಮಾಡ್ತಾರೆ. ಸೊ ನಮ್ದು ಆ ಥರ ಮಾಡೋ ಅವಶ್ಯಕತೆ ಇಲ್ಲ. 2 ಸೈಡೂ ನಾವು ಪಾಲಿಷಿಂಗ್ ಮಾಡಿಸ್ಬಿಡ್ಬೋದು. ಯಾಕಂದರೆ ಬಿಸಿಲೇ ಬೀಳಲ್ವಲ್ಲ. ಹಾಗಿದ್ರೆ ಬಿಸಿಲು ಬೀಳಂಗಿತ್ತು ಅಂತಂದರೆ ವೈಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಮ್ದು ಬೀಳದೇ ಇರೋ ಕಾರಣ ಕಂಪ್ಲೀಟ್ ಏನಿದೆ ಈ ಫ್ಲೋರ್ನಲ್ಲಿ ಕಂಪ್ಲೀಟ್ ಎಲ್ಲದನ್ನು ಪಾಲಿಷ್ ಮಾಡಿಸ್ಬೇಕು ಅಂತ ನಾವು ಇದಕ್ಕೆ ಹೋಗಿದ್ದು. ಸೊ ಇನ್ನೂ ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ. ಇಲ್ಲೇ ಬೇಜಾನ್ ನಮ್ಮದು ಮೇಯ್ನು ಏನಂತಂದರೆ ಈ ಫ್ಲೋರಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇದೇ ಜಾಸ್ತಿ ತುಂಬ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿರೋದು. ಸೊ ಇನ್ನು ಹೋಗಬೇಕು. ಫಸ್ಟ್ ಫ್ಲೋರು ಅಲ್ಲಿ ಕೆಲಸ ನಡೀತಾ ಇದೆ. ಇವಾಗ ಸೈಡೆಲ್ಲ ಫುಲ್ಲು ಪ್ಲಾಸ್ಟಿಂಗ್ ಮಾಡ್ಕೊಂಡು ಬರ್ತಾವ್ರೆ. ಇದೆಲ್ಲ ಕೂರಿಸ್ಕೊಂಡು ಒಂದೊಂದು ಪ್ಲಾಸ್ಟಿಂಗ್ ಮಾಡಿಸ್ಕೊಂಡು ಬರ್ತಾವ್ರೆ. ಸೊ ಮೇಲೊಂದು ಸರಿ ಹೋಗಿ ನೋಡಬೇಕು. ಈಗ ಬಂದ್ರೇ ಒಂಥರ ವೀಡಿಯೋ ಮಾಡೋಕ್ಕೆ ಚೆಂದ. ಈ ಫ್ಲೋರಿಗೆ ಎಲ್ಲ ಚೆನ್ನಾಗಿ ಬೆಳಕಂತೂ ಸಾಕತ್ತ ಕಾಣಿಸುತ್ತೆ. ಚಿಂದಿ ಬೇಜಾನ್ ಬೆಳಕು. ಸೊ ಓಕೆ, ಎಲ್ಲ ರೂಮಲ್ಲೂ ಇಟ್ಟಿದ್ದಾರೆ. ಸೊ ಇಲ್ಲೂ ಇಟ್ಬಿಟ್ಟವ್ರೆ. ಮತ್ತು ಫ್ರೆಂಡ್ಸ್ ಏನಂದರೆ ಈ ರೂಮಿಗೆ WPC ಅಲ್ಲ UPVC ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಯಾಕಂದರೆ ಇಲ್ಲೂ ಕೂಡ ದೊಡ್ಡ ಬಾಲ್ಕನಿ ಬಂದಿದೆ. ಸೊ ಅದರಿಂದ ಇಲ್ಲಿಗೂ ಅಂದ್ಕೊಂಡಿದ್ವಿ. ಇವಾಗ ಇಲ್ಲಿಗೂ ಟೀಕೆ ಬಂದ್ಬಿಟ್ಟಿದೆ. ಸೊ ನೋಡಬೇಕು ಪ್ಲ್ಯಾನ್ ಹಿಂಗೆ. ಯಾರ ಮನೆಯಲ್ಲೂ ಮಟನ್ ಸಾರು ಘಮ ಅಂತ ಐತೆ. ನಾವು ಇವತ್ತು ಪುಲ್ಚಾರು ಊಟ ಮಾಡಿದ್ದೀವಿ. ಘಮ ಅಂತ ಐತೆ. ನಾನ್ ವೆಜ್ ಸಂಡೇ ಅಲ್ವಾ. ಸೊ ಎಲ್ಲರೂ ಮಾಡ್ತಾಯಿರ್ತಾರೆ. ನಾನು ಹೇಳ್ತಾಯಿರ್ತೀನಿ. ವ್ಯೂ ಅಷ್ಟೇ, ಇಲ್ಲಿ ವ್ಯೂ ಮಾತ್ರ ಸದಾಗೆ ಇರುತ್ತೆ. ಈ ಸೈಟು ಎದಳೋವರೆಗೂ ಅಷ್ಟೇ. ಎದಳೋವರೆಗೂ ಅಂತ ನಮ್ಮ ಸ್ಪೇಸ್ ಏನಿರುತ್ತೆ ಅದು ಇದ್ದೇ ಇರುತ್ತೆ. ಸೊ ಆದರೆ ಈ ವ್ಯೂ ಮಾತ್ರ ಇದಾಗತ್ತೆ. ಬನ್ನಿ. ಸೊ ಆ ಕಡೆ ಹೋದರು. ಎಲ್ಲಿ ಎಂತ ಏನು ನೋಡ್ತಾ ಇದ್ದೀರಾ? ನೀರು ಕಟ್ಟವ್ರೆ. ಸೊ ನೀರು ಫುಲ್ಲು. ಇಲ್ಲೊಂದು ಅದೇ ಎಲ್ಲ ಆ ರೂಮಲ್ಲಿ ಇಟ್ಬಿಟ್ಟವ್ರಲ್ಲ. ಯಾವ ಸೈಜ್ ಇದು? ಏನು ಸೈಜ್ ಇದ್ರದ್ದು? ಫ್ರೇಮ್ 5x3. ಇದು ಸಿಕ್ಕಾಪಟ್ಟೆ ಸ್ಪೇಷಿಯಸ್ ರೂಮ್ ನಮ್ಮದು. ಅಲ್ಲಿ ತೋರಿಸೇ ಇಲ್ಲ ನಾನು ಇದನ್ನು. ಮೇ ಬಿ ವಿಡಿಯೋದಲ್ಲಿ ಹೆಂಗೆ ಅನ್ಸುತ್ತೋ ಗೊತ್ತಿಲ್ಲ ಇದರಲ್ಲಿ. ಆದರೆ ಇದು ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿ ಬರುತ್ತೆ. ನಮ್ಮ ಇಂಜಿನಿಯರ್ ಹೇಳಿದ್ರು ಇದು ಕ್ಲೋಸ್ ಮಾಡಿಬಿಡಿ ಮ್ಯಾಮ್,
ಇದನ್ನು ವಿಂಡೋ ಮಾಡ್ಕೊಳ್ಳಿ ಅಂತ ಡೋರ್ ಕಮ್ ವಿಂಡೋ ಮಾಡಿ ಅಂದರು. ನಾನಿಲ್ಲ ಬೇಡ, ನನಗೆ ಇದು ಅಂದರೆ ಇದು ಫಿಕ್ಸೆಡ್ ವಿಂಡೋ ಗೊತ್ತಿಲ್ಲ ಇನ್ನೂ ಅಷ್ಟಾಗಿ, ಇಲ್ಲಿ ಡೋರ್ ಬೇಕು ಅಂತ ಹೇಳಿದೆ. ಇದು ದೊಡ್ಡ ಡೋರ್ ಬರುತ್ತೆ ಎಲ್ಲನೂ, ಸಖತ್ತಾಗಿ ಬರುತ್ತೆ. ಬಾಲ್ಕನಿನೂ ಅಷ್ಟೇ, ಇದು 5 ಫೀಟ್ ಏನೋ ಬರುತ್ತೆ ಅನಿಸುತ್ತೆ ಇದು ಅಷ್ಟೇ. ಹೀಗೆ ಹೀಗೆ ಎಂತ ನೋಡ್ತಾ ಇದ್ದೀರಾ? ಪೈಪ್ಗಳೆಲ್ಲ ಇನ್ನೂ ಆಯಿತಾ? ಪ್ಲಂಬಿಂಗ್ ಕೆಲಸ ಎಲ್ಲ ಆಯಿತಾ ಇಲ್ವಾ? ಇನ್ನೂ ಇದೆಯಾ ಬ್ಯಾಲೆನ್ಸು? ಹಾಗೆ ಎಲ್ಲ ಚೀಲಗಳು ಪ್ಲಾಸ್ಟಿಂಗ್ ಶುರು ಮಾಡ್ಕೋತಾರೆ. ಎಲ್ಲ ಚೀಲಗಳನ್ನೆಲ್ಲ ತಂದು ಇಲ್ಲಿ ಹಾಕೋಂತವ್ರೆ. ಇನ್ಮೇಲೆ ಕೆಲಸಗಳು ಇರೋದು ಅಂತಂದರೆ ಜಾಸ್ತಿ ನೋಡಬೇಕು. ಇಲ್ಲಿ ಎಲ್ಲ ನಾನು ಹೇಳ್ದಲ್ಲ ಸೈಡಲ್ಲಿ ಪ್ಲಾಸ್ಟಿಂಗ್ ಅಂತ ಹೇಳಿದ್ನಲ್ವಾ, ನೋಡಿ ಪ್ಲಾಸ್ಟಿಂಗ್ ಇಲ್ಲಿ ಈ ಜಾಗದಲ್ಲಲ್ಲ, ಈ ಜಾಗದಲ್ಲಿ ಮಾಡೋದು ಕಷ್ಟ. ಸಣ್ಣ ಇರೋರು ಪ್ಲಾಸ್ಟಿಂಗ್ ಮಾಡಬೇಕಂತೆ, ಮಾಡೋರೆ, ಕಂಪ್ಲೀಟ್ ಮಾಡೋರೆ. ಇದು ಈ ಕಡೆನೂ ಮಾಡೋರೆ, ನೋಡ್ಬೇಕು. ಇನ್ನು ಈ ಜಾಗದಲ್ಲೆಲ್ಲ ಮಾಡ್ಬೋದು, ಆ ಜಾಗದಲ್ಲಿ ಸಣ್ಣಕ್ಕಿರೋದು ಮಾಡಬೇಕಂತ ಹೇಳಿದ್ರು. ಮಾಡಾಯಿತು, ಇವ್ರು ಕಟ್ಟಿದ್ದಾರೆ, ಇವಾಗ ಇವ್ರು ಮಾಡ್ಕೊಳ್ಳೋದು. ಇದು ಅದು ಹೆಂಗೆ ಮಾಡ್ಕೊತಾರೋ ಅವ್ರಿಗೆ ಗೊತ್ತಿಲ್ಲ ಬಿಲ್ಡಿಂಗಲ್ಲಿ. ಇಲ್ಲಿ ಇನ್ನೂ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಈ ಜಾಗ ಅಂತೂ ಮಸ್ತು, ಪ್ಲ್ಯಾನಲ್ಲಿ ಮಸ್ತಾಗಿ ಬರುತ್ತೆ. ನಾನು ಯಾವ ಫ್ಲೋರಲ್ಲಿ ಹೋಗಿ ಕೂತ್ಕೊಂಡ್ರೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಬೋದು. ಆ ಥರ ನಾನು ಏನು ಟೋಟಲಿ ಮನೇನ ಇದು ಮಾಡ್ತಾ ಇರೋವಂಥದ್ದು, ಅಂದರೆ ಒಂದು ಡ್ರೀಮ್ ಹೌಸ್ ಥರ. ಇಲ್ಲಿ ಇದು ಬಂದು ದೇವ್ರ ಮನೆಗೆ ಫುಲ್ಲು ಕಂಪ್ಲೀಟಾಗಿ ಬೆಳಕು ಬೀಳುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ, ದೇವ್ರ ಮನೆಗೆ ಕಂಪ್ಲೀಟಾಗಿ ಇಲ್ಲಿ ಫುಲ್ಲು ಸನ್ಲೈಟ್ ಹಾಗೇ ಬೀಳತ್ತೆ. ಡೈರೆಕ್ಟ್ ದೇವ್ರ ಮನೆಗೆ ಸನ್ಲೈಟ್ ಬೀಳೋ ಅಂಥದ್ದು. ಹೀಗೆ ನೋಡೋಣ. ನೀನು ಇಲ್ಲಿಗೆ ಸ್ಟೇರ್ ಕೇಸ್ ಮಾಡಿ ಇದರಿಂದು ಅಂತ ಹೇಳಿದೆ ನಾನು, ಅಂದರೆ ಇದ್ರ ಸಿಮೆಂಟಿಂದು ಬ್ಲಾಕಿಂದ. ಅದು ಅವ್ರಿಗೆ ಬೇಡ ಮ್ಯಾಮ್ ಸುಮ್ಮನೆ ಏನಕ್ಕೆ ಅಂತ ಹೇಳೋರೆ, MS ಮಾಡ್ತೀವಿ ಅಂತ ಹೇಳೋರೆ. ಅದಕ್ಕೋಸ್ಕರ ಇನ್ನು ಮೇಲೆ ಹೋಗಿ ಇನ್ನೂ ಇದುವರೆಗೂ ನಾನು ನೋಡೇ ಇಲ್ಲ ಹೆಂಗಾಗಿದೆ ಅಂತೆಲ್ಲ. ಕಂಪ್ಲೀಟಾಗಿ ಮೇಲ್ಗಡೆ ಫುಲ್ಲು ಟೆರೆಸ್ ಹೆಂಗಿದೆ ಅಂತ ಹೇಳಿ. ಇದು ಮಾಡಿದ್ಮೇಲೆ ಪ್ಲಾಸ್ಟಿಂಗ್ ಆದಮೇಲೆ ಅಂತ ಇದನ್ನೆಲ್ಲನೂ ಮಾಡೋದು. ಅದರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಸೋಮಾದರೂ ಇದ್ರ ಮೇಲೆ ಹತ್ಬಿಟ್ಟು ಹೋಗಿ ನೋಡ್ತಾರೆ, ನಾನು ಅದು ನೋಡಿಲ್ಲ, ನೋಡಬೇಕು. ಇಲ್ಲೂ ಅಷ್ಟೇ, ಇಲ್ಲಿ ಹೇಳಿದ್ನಲ್ಲ ಲಾಸ್ಟ್ ಟೈಮ್ ನಾನು ಇಲ್ಲೆಲ್ಲ ಫುಲ್ಲು ಸನ್ಲೈಟ್ ಫುಲ್ ಇಲ್ಲೆಲ್ಲ ಟೆರಾಕೋಟಾನ ಪರ್ಗೋಲಾನ ಟೆರಾಕೋಟ್ ನೋಡಿ ಸನ್ಲೈಟ್ ಹೆಂಗೆ ಕಾಣಿಸುತ್ತೆ. ಹಾಂ, ಟೆರಾಕೋಟ ಪರ್ಗೋಲಾ ಏನೋ ಒಟ್ಟಿನಲ್ಲಿ ಒಂದು ಬರುತ್ತೆ, ಬಂದಾಗ ತೋರಿಸ್ತೀವಿ ಅಷ್ಟೇ. ಬಂದಾಗಲಿ ಅದು ಹೇಳೋದು ಸುಲಭ. ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಎಲ್ಲ, ಮಾಡ್ತಾನೆ ನಮಗೂ ಎಲ್ಲ ಗೊತ್ತಾಗೋದು. ಅದಕ್ಕೋಸ್ಕರನೇ ಓಕೆ ಬನ್ನಿ ಮನೆ ಕಡೆ ಹೋಗೋಣ. ಕುಶಿಮ ಮಲಗಿದ್ದವಳು ಎದ್ಲೋ ಇಲ್ವೋ ನೋಡಬೇಕು. ಸೋಮ ಹೆಂಗೋ ಮನೆ ಕಡೆ ಹೋಯ್ತೀನಿ ಅಂತಂದ್ರೆ ಬರ್ತೀಯಾ ಅಂದ್ರಲ್ಲ, ಸರಿ ರೀ ಬರ್ತೀನಿ, ಬಂದ್ಬೇಕಾದ್ರೆ ನಿದ್ದೆ ಮಾಡ್ತೀನಿ ಅಂತ ಅಂದ್ಕೊಂಡು ಬಂದ್ಬಿಟ್ಟೆ. ಇವಾಗ ಹೋಗಿ ಕುಶಿಮ ಇದ್ದರೆ ಊಟ ಮಾಡಿಸ್ಬಿಟ್ಟು ಅವಳನ್ನು ಫೋನ್ ನೋಡೋಕೋ TV ನೋಡೋಕೆ ಕೊಟ್ಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು. ಅದೇ ಇದೆಲ್ಲ ರೂಮಿಂದೆ, ಅದಿರೋದು 2x2.5 ಅಲ್ಲಿಗೆ ಡೋರ್ ಕಮ್ ವಿಂಡೋ ಮಾಡಿದ್ದೀನಿ ನಾನೊಂದು ರೂಮ್ಗೆ, ಬಾಲ್ಕನಿ ಹತ್ರ. ಅದಕ್ಕೆ ಇನ್ನೊಂದು ಕೆಳಗಡೆ ಇತ್ತು, ತೋರಿಸ್ತಿದ್ದ ನಾನು, ಹಾಕ್ಬಿಟ್ಟೆ. ಬನ್ನಿ ಮನೆ ಕಡೆಗೆ ಹೋಗುವ. ಎಲ್ಲ ಹೋಗಿ ತಿರ್ಗಾಡ್ಕೊಬೋದ್ಮೇಲೆ ಫೈನಲಿ ಅನ್ಸೋದೇನು ಅಂತಂದರೆ ಬೆಸ್ಟ್ ಅಂತಂದರೆ ಅಪಾರ್ಟ್ಮೆಂಟ್ ಅಂತ ಅನ್ನಿಸ್ಬಿಡುತ್ತೆ. ಯಾಕೆ ಗೊತ್ತಾ, ಏನು ಕ್ಲೀನ್ ಮಾಡೋಂಗಿಲ್ಲ, ಏನು ಒರೆಸೋಂಗಿಲ್ಲ, ಕಸ ತೊಗೊಂಡೋಗಿ ಹಾಕ್ಬೇಕು ಅನ್ನೋಂಗಿಲ್ಲ, ಎಲ್ಲ ಮನೆ ಬಾಗಿಲಿಗೆ ಬಂದು ಈಸ್ಕೊಂಡೋಗ್ತಾರೆ. ಆಮೇಲೆ ಸೆಕ್ಯೂರಿಟಿ ವೈಸು ಅಯ್ಯೋ ಹಂಗೆ ಹಿಂಗೆ ಅನ್ನೋಂಗಿಲ್ಲ, ಎಲ್ಲ ಸೂಪರಾಗಿದೆ. ಇದೇ ಒಂಥರ ಲೈಫ್ ಚಂದ, ಸೂಪರ್ ಅಂತ ಅನಿಸುತ್ತೆ. ಇದೂ ಒಂಥರ ಅದನ್ನೇ ಹೇಳ್ತಾಯಿದ್ದು. ಸೊ ಇಲ್ಲಿ ನಮಗೆ ಈ ಗೇಟ್ ಒಳಗಡೆ ಕಮ್ಯುನಿಟಿ ಒಳಗಡೆ ಬರ್ತಿದ್ದಂಗೆ ಇದೇ ಒಂಥರ ಲೈಫ್ ಚಂದ ಅಂತ ಅನಿಸುತ್ತೆ. ಸೂಪರ್, ಎಲ್ಲದೂ ಚಂದನೇ. ಎಲ್ಲೆಲ್ಲಿಗೆ ಅಲ್ಲಲ್ಲಿಗೆ ಅಡ್ಜಸ್ಟ್ ಆಗಬೇಕಷ್ಟೇನೆ ಅಲ್ವಾ.